ಒಂದು ನಿಮಿಷ ಕೊಟ್ಟೆ ಕೊಟ್ಟೆ ಬಹಳ ವರ್ಷಗಳಾದ ಮೇಲೆ ನಿಮ್ಮನ್ನೆಲ್ಲ ಈ ರೀತಿ ನೋಡೋದು ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಮ್ಮ ಯಜಮಾನರಿಗೆ ಮಾಧ್ಯಮದವರು, ಬರಹಗಾರರು ಅಂದರೆ ಬಹಳ ಗೌರವ ಪ್ರೀತಿ. ಒಂದ್ಸಲ ಮನೆಗೆ ಮಾಧ್ಯಮದೆಲ್ಲರೂ ಕರೆದಿದ್ವಿ. ಕರೆದು ಊಟ ಹಾಕಿ ಅವ್ರ ಹತ್ರ ಮಾತಾಡಿ ಅವಾಗ ಕೇಳಿದರು, ಏನು ಸರ್ ವಿಶೇಷ? ಏನೂ ಇಲ್ಲ, ನಿಮ್ಮನ್ನೆಲ್ಲ ಕರೆದು ಊಟ ಹಾಕಬೇಕು ಅಂತ ನನಗೆ ಅನ್ನಿಸ್ತು, ಅದಕ್ಕೋಸ್ಕರ ಕರೆದೆ ಅಂದೆ. ಸೊ ಅಷ್ಟು ಪ್ರೀತಿ ವಿಶ್ವಾಸ ಅವರಿಗೆ. ಈಗ ಅನಿರುದ್ಧರವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅವ್ರ ವಂಶಾನೇ ಸರಸ್ವತಿ ಪುತ್ರರು ಅಂದ್ರೆ ಹೇಳ್ಬೋದು. ಯಾಕಂದರೆ ಅವ್ರ ತಾಯಿ ಬರಹಗಾರರು, ಅವರು ಚೆನ್ನಾಗಿ ಬರೀತಾರೆ, ಅವ್ರ ತಂದೆ ಚೆನ್ನಾಗಿ ಬರೀತಾರೆ. ಅದ್ರ ಜೊತೆಲೆ ನಟನೆನೂ ಗೊತ್ತಿರೋದು. ಒಂದು ಕಲಾ ಒಂದು ವಂಶದಲ್ಲಿ ಹುಟ್ಟಿದ್ದಾರೆ ಅನ್ನೋದ್ರೆ ತಪ್ಪಾಗಲಾರದು. ಅಂಡ್ ಅನಿ ಏನೇ ಮಾಡಿದ್ರೂ ಶ್ರದ್ಧೆ, ಆ ನಿಷ್ಠೆ ಅದು ತುಂಬ ಜಾಸ್ತಿ. ಕೆಲವು ಸಲ ನಮ್ಮ ಯಜಮಾನ್ರು ಹೇಳೋರು, ಅನಿ ತುಂಬ ಇದನ್ನು ತೋರಿಸ್ಬೇಡಿ, ನೀವು ನಿಮ್ಮನ್ನ ಕೆಳಗಡೆ ತೋರಿಸ್ಬಿಡ್ತಾರೆ, ನಿಮ್ಮ ಪಾಡಿಗೆ ನೀವು ಇದ್ಬಿಡಿ ಅಂತ ಎಷ್ಟೋ ಹೇಳೋರು. ಅವರಿದ್ದಾಗ ಏನಾದರೂ ಇವರು ಬರೀತಾರೆ ಅಂತ ಹೇಳಿದರೆ ಎಷ್ಟು ಐಡಿಯಾಸ್ ಕೊಟ್ಟಿರೋರು, ಎಷ್ಟು ಸಂತೋಷ ಪಟ್ಟಿರೋರು. ಈಗಲೂ ಎಲ್ಲೋ ಇದ್ಬಿಟ್ಟು ಸಂತೋಷ ಪಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಸೊ ಏನೇನೋ ಹೇಳಬೇಕು ಅನ್ಸುತ್ತೆ, ಬಟ್ ಕೆಲವು ಸಲ ಮಾತುಗಳು ಬರಲ್ಲ. ಸುಮ್ಮನೆ ಕೂತಿದ್ದಾಗ ಏನೋ ಮಾತಾಡಬೇಕಾದ್ರೆ ಒಂದೊಂದಾಗಿ ವಿಷಯಗಳು ಬರುತ್ತೆ. ಈ ಒಂದು ಸ್ಟೇಜು ಅಂತ ಕೊಟ್ಟು ಮಾತಾಡು ಅಂತ ಹೇಳಿದಾಗ ಏನು ಹೊಳೆಯಲ್ಲ. ಹಾಗಾಗಿ ಈ ಒಂದು ಮೊದಲನೇ ಪುಸ್ತಕ ಬಿಡುಗಡೆ ಆಗಿದೆ. ಎಲ್ಲರೂ ಓದಿ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಯೋಗಿಯವರು ಹೇಳ್ದಂಗೆ ನಾನು 2-3 ಕಥೆಗಳನ್ನು ಓದಿದೆ, ಇನ್ನೂ ಪೂರ್ಣವಾಗಿ ಓದಲಿಲ್ಲ. ಸೊ ಮುಂದೇನು ಒಂದು ಮಾಡಬೇಕು ಅಂದರೆ ಎಷ್ಟೋ ಜನಗಳಿಗೆ ಇನ್ಸ್ಪಿರೇಷನ್ ಬೇಕಾಗತ್ತೆ. ಸೊ ಅಂಥದ್ರಲ್ಲಿ ನಮ್ಮ ಪುಟ್ಟಣ್ಣವ್ರದ್ದು ಜ್ಞಾಪಕ ಬರುತ್ತೆ. ಅವರು ಬರಹಗಾರರು ಹೌದು. ಒಂದು ಡೈಲಾಗ್ ಕರೆಕ್ಟಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಆವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇರಲಿಲ್ಲ ಅವರು. ಅದು ಬರೋವರೆಗೂ ಒಂದು ವರ್ಡು, ನಾನು ನೋಡಿದವ್ರನ್ನ ಒಂದೇ ಪಿಕ್ಚರಲ್ಲಿ ಋಣಮುಕ್ತಳನ್ನು, ಆ ಒಂದು ವರ್ಡ್ ಬರಲಿಲ್ಲ ಅಂತ ಹೇಳಿಬಿಟ್ಟು ಅವತ್ತು ಪ್ಯಾಕಪ್ಪೇ ಮಾಡಿಬಿಟ್ರು, ಏನು ಮಾಡಿದ್ರೂ ಬರಲಿಲ್ಲ. ಸೊ ನೆಕ್ಸ್ಟ್ ಡೇ ಆ ಥರ ಒಂದು ಅಭ್ಯಾಸ ಅವ್ರಿಗೆ, ಆ ಒಂದು ಇಂಟ್ರೆಸ್ಟ್ ಇರೋರಿಗೆ ಆ್ಯಂಡ್ ಒಳ್ಳೆ ನಟನೆ ಸಹ ಮಾಡಿಕೊಡೋರು, ಅವ್ರು ತೋರಿಸೋರು, ಮಾಡಿ ತೋರಿಸೋರು ನಮಗೆ. ನಾನು ಅದರಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಇನ್ಸ್ಪಿರೇಷನ್ನೇ ಪುಟ್ಟಣ್ಣವರು. ಯಾಕೆಂದರೆ ರಾಮಕೃಷ್ಣ ಅವ್ರು ಮಾಡಿ ತೋರಿಸಿದಾಗ ಆ ಒಂದು ಎಕ್ಸ್ಪ್ರೆಷನ್ ಇಟ್ಕೊಂಡು ನಾನು ಜ್ಞಾಪಕ ಇಟ್ಕೊಂಡು ರಿಯಾಕ್ಟ್ ಮಾಡಿದ್ದೀನಿ ವಿನಃ ರಾಮಕೃಷ್ಣ ಅವರು ಅದರಲ್ಲಿ ಅರ್ಧನೂ ಮಾಡಿರಲಿಲ್ಲ. ಹಾಗೆ ನೋಡಿದ್ರೆ
ಸೊ ಅಂಥವರ ಜೊತೆಯಲ್ಲಿ ಅಂಥ ಸಾಹಿತಿಗಳು ಇದು ಎಲ್ಲರನ್ನೂ ನೋಡಬೇಕಾದ್ರೆ ಬಹಳ ಸಂತೋಷ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಸಹಕಾರ ನಮ್ಮ ಮನೆ ಮೇಲೆ ಇರಲಿ. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಕರೆಗೆ ತಾವು ಆತ್ಮೀಯವಾಗಿ ಸ್ಪಂದಿಸಿ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನನ್ನನ್ನು, ನನ್ನ ಕೃತಿಯನ್ನು ಹಾರೈಸೋದಕ್ಕೆ, ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದೀರಿ. ಮಾಧ್ಯಮದ ಮಿತ್ರರಿಗೆ, ಅಭಿಮಾನಿಗಳಿಗೆ, ನನ್ನ ವೈಯಕ್ತಿಕ ಕುಟುಂಬಕ್ಕೆ ಹಾಗೂ ಸಾಹಿತಿಗಳು ಬಂದಿದ್ದಾರೆ. ನೇಮಿಚಂದ್ರ ಅವರು ಬಂದಿದ್ದಾರೆ, ದತ್ತಾತ್ರಿ ಸರ್ ಅವರು ಬಂದಿದ್ದಾರೆ, ಜೋಗಿ ಸರ್, ಆಮೇಲೆ ಸಾವಣ್ಣ ಸರ್, ಎಲ್ರಿಗೂ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಸಾಲುಗಳ ನಡುವೆ ಈ ಒಂದು ಪುಸ್ತಕ ಅಪ್ಪ ಅವ್ರಿಗೆ, ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನಾನು ಅರ್ಪಣೆ ಮಾಡಿದ್ದೀನಿ. ನನ್ನ ಬರವಣಿಗೆ ಪ್ರಾರಂಭ ಆಗಿದ್ದು ಬಹುಶಃ 2008ರಲ್ಲಿ MS ಸತ್ಯು ಸರ್ ಅವರ ಚಿತ್ರ ಇಜ್ಜೋಡು ಸಿನಿಮಾದಲ್ಲಿ ಒಂದು ಸನ್ನಿವೇಶ ಇತ್ತು, ಒಂದು ಸಂಭಾಷಣೆ ಇತ್ತು, ನನ್ನ ಮಾತುಗಳಿತ್ತು. ನನಗೆ ಅನ್ನಿಸ್ತು ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಬಹುದು ಅಂತ, ಅವಕಾಶ ಇದೆ ಅಂತ. ತುಂಬ ದೊಡ್ಡ ನಿರ್ದೇಶಕರು, ಹಿರಿಯ ನಿರ್ದೇಶಕರು MS ಸತ್ಯು ಸರ್, ಅವ್ರ ಹತ್ರ ಹೋಗಿ ಮಾತಾಡೋದೇ ಕಷ್ಟ. ಆದರೂ ನಾನು ಧೈರ್ಯ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಕೇಳಿದೆ, ಈ ಮಾತುಗಳು ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ನನಗೆ ಅನಿಸುತ್ತೆ, ನಾನು ಅದನ್ನು ಬದಲಾಯಿಸಬಹುದಾ ಅಂತ ಕೇಳಿದೆ. ನನ್ನ ಧೈರ್ಯ ನೋಡಿ, ಯಾಕಂತಂದರೆ ಅಂಥ ಹಿರಿಯ ನಿರ್ದೇಶಕರ ಒಂದು ಸ್ಕ್ರಿಪ್ಟ್ ಏನಿರುತ್ತೆ, ಸಂಭಾಷಣೆಯ ಒಂದು ಸ್ಕ್ರಿಪ್ಟ್ ಏನಿರುತ್ತೆ, ಅದು ಬೌಂಡ್ ಸ್ಕ್ರಿಪ್ಟ್. ಅದರಲ್ಲಿ ಏನು ಬದಲಾವಣೆ ಮಾಡೋ ಅಥವಾ ಆಗುವ ಅವಕಾಶಗಳು ತುಂಬ ಕಡಿಮೆ. ಆದರೂ ನಾನು ಧೈರ್ಯ ಮಾಡಿ ಕೇಳಿದೆ. ಅವರು ತುಂಬ ಸಹಜವಾಗಿ, ಸರಳವಾಗಿ ಮಾಡಿ, ನಿಮ್ಗೇನು ಅನ್ಸುತ್ತೆ ಮಾಡಿ ಅಂತ. ನಾನು ಅದನ್ನು ಬರೆದೆ. ಸರ್ ಬರೆದಿದ್ದೀನಿ, ಕೇಳಿಸ್ಲಾ? ಬೇಡ, ಶಾರ್ಟ್ ಕೊಡಿ ಅಂತ. ಭಾಸ್ಕರ್, ಸ್ವಿಚ್ ಆನ್ ದ ಕ್ಯಾಮ್ರಾ. ಶಾರ್ಟ್ ಕೊಟ್ಟೆ. ಶಾರ್ಟ್ ಓಕೆ, ಫೈನ್, ಗುಡ್ ಅಂತ. ಇಷ್ಟೇ. That was my first appreciation. It was coming from such a legendary director. ಅದಾದ್ಮೇಲೆ ನೇಮಿಚಂದ್ರ ಅವರು ಇಲ್ಲೇ ಕೂತಿದ್ದಾರೆ. ಅವ್ರ ಕಥೆಗಳನ್ನು ನಾನು ಸಾಕಷ್ಟು ಓದಿದ್ದೀನಿ, ಬೇರೆಯವ್ರಿಗೂ ಓದಿ ಹೇಳಿದ್ದೀನಿ. ನಾನು ಸುಚಿತ್ರಾದಲ್ಲಿ ಒಂದು ಕಥೆಗಳನ್ನು ಓದೋ ಒಂದು ಕಾರ್ಯಕ್ರಮ ಇತ್ತು, ನನ್ನನ್ನು ಕರೆಸಿದ್ರು. ಆಗ ನಿಮ್ಮ ಕಥೆನ ಓದಿದ್ದೆ ನಾನು. ಆ ಒಂದೆರಡು ಮೂರು ಕಥೆಗಳನ್ನು ಸೇರಿಸಿ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ, ತುಂಬ ಹಿಂದೆ. ಅದಕ್ಕೆ ನಾನು ಚಿತ್ರಕಥೆ ಕೂಡ ಬರೆದಿದ್ದೆ. ಆ ಚಿತ್ರಕಥೆಯನ್ನ ಅವರು ತುಂಬ ಇಷ್ಟಪಟ್ಟು, ತುಂಬ ಚೆನ್ನಾಗಿ ಬರಿತೀರಿ ಅಂತ ಬೆಂತಟ್ಟರು. ಆಕೆಯಿಂದ ಆ ಥರದ ಒಂದು ಪ್ರಶಂಸೆ ಬರೋದು, ಅದು ನಿಜಕ್ಕೂ ನನಗೆ ತುಂಬ ತುಂಬ ಒಂದು ಉತ್ಸಾಹ ತಂದು ಕೊಡ್ತು. ನನಗೆ ಇನ್ನಷ್ಟು ಮತ್ತಷ್ಟು ಬರೆಯೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತು. ಅದಾದ್ಮೇಲೆ ಒಂದಿಷ್ಟು ದಿನ ನಾನು ಸಾಕಷ್ಟು ಕಾದಂಬರಿಗಳನ್ನು ಓದಿದೆ, ಸಾಕಷ್ಟು ಸಿನಿಮಾಗಳನ್ನು ನೋಡಿದೆ. ನನ್ನ ಹತ್ರ ಸುಮಾರು 6,000 ಸಿನಿಮಾಗಳಿದ್ದಾವೆ, ಬೇರೆ ಬೇರೆ ದೇಶಗಳ ಸಿನಿಮಾಗಳಿವೆ. ಸುಮಾರು ಸಿನಿಮಾಗಳನ್ನು ನೋಡಿದೆ, ಸುಮಾರು ಕಾದಂಬರಿಗಳನ್ನು ಓದಿದೆ. ಸಿನಿಮಾಗಳು ಇರಲಿಲ್ಲ ನನ್ನ ಹತ್ರ ಅವಾಗ. ಆದರೆ ಆ ಒಂದು ಸಮಯದಲ್ಲಿ ನಾನು ಆ ಒಂದು ಸಮಯನ ಈ ರೀತಿ ಬಳಸ್ಕೊಂಡು, ನನಗೆ ಗೊತ್ತಿಲ್ಲ ಅದು ಮುಂದೆ ಯಾವ ರೀತಿಯಲ್ಲಿ ಅದು ಉಪಯೋಗಕ್ಕೆ ಬರಬಹುದು ಅಂತ ಗೊತ್ತಿರಲಿಲ್ಲ.
ಆದರೆ ನಾನು ಅದನ್ನು ಆ ರೀತಿಯಲ್ಲಿ ಬಳಸ್ಕೊಂಡು ಒಬ್ಬರು ಸಿನಿಮಾದವರು ಮಧ್ಯ ಬಂದರು ಅದರಲ್ಲಿ. ಸರ್, ಒಬ್ಬ ನಿರ್ದೇಶಕನ ಪಾತ್ರ ಇದೆ, ಫ್ರಸ್ಟ್ರೇಟೆಡ್ ಇದ್ದಾನೆ ಸರ್ ಅವನು, ಅದಕ್ಕೆ ಅವನು ಸಿಕ್ಕಾಪಟ್ಟೆ ಕುಡಿತಾ ಇರ್ತಾನೆ ಅನ್ನೋ ಥರದ ಒಂದು ಕಥೆ. ದಯವಿಟ್ಟು ಕ್ಷಮಿಸಿ ಸರ್ ಅಂತ. ನೀವು ಬಂದಿದ್ದೀರಿ, ನನ್ನ ಹತ್ರ ಬಂದಿದ್ದೀರಿ, ಕೇಳ್ಕೊಂಡ್ ಬಂದಿದ್ದೀರಿ, ತುಂಬ ಸಂತೋಷ. ಆದರೆ ಈ ಥರದ ಒಂದು ಪಾತ್ರ ನಾನು ಮಾಡಲ್ಲ ಅಂತ. ಯಾಕೆ ಮಾಡಲ್ಲ? ಕೆಲಸ ಇಲ್ಲದೆ ಇದ್ದಾಗ ಫ್ರಸ್ಟ್ರೇಟ್ ಆಗಿ ಕುಡ್ತಾ ಏನಿದೆ ಇದು ನನಗೆ ಅರ್ಥವೇ ಆಗಲ್ಲ. ಸಕಾರಾತ್ಮಕವಾಗಿ ನೀವು ಯಾವ ರೀತಿಯಲ್ಲಿ ಬಳಸ್ತೀರಿ ನಿಮ್ಮ ಸಂಘರ್ಷಗಳನ್ನು, ಅದು ತುಂಬ ಮುಖ್ಯ. ಕುಡ್ಕೊಂಡು ಬಿದ್ಕೊಂಡು ಏನೋ ಒಂದು ವ್ಯಸನಗಳನ್ನು ಮಾಡಿಕೊಂಡು ನಿಮ್ಮ ಸಮಯ ವ್ಯರ್ಥ ಮಾಡೋದ್ರಲ್ಲಿ ಅಥವಾ ದುಡ್ಡು ಖರ್ಚು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ ಸಮಯನ ಯಾವ ರೀತಿಯಲ್ಲಿ ಬಳಸ್ತೀರಿ ಅನ್ನೋದು ತುಂಬ ಮುಖ್ಯ. ಹಾಗಾಗಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದರೆ, ಇವತ್ತು ನನಗೆ ಅದು ಏನೆಲ್ಲ ಓದಿದೆ, ಏನೆಲ್ಲ ನೋಡಿದೆ, ಅದು ತುಂಬ ಉಪಯೋಗ ಬರ್ತಾ ಇದೆ. ಅದಾದಮೇಲೆ ನಾನು ಒಂದಿಷ್ಟು ಕಿರುಚಿತ್ರಗಳನ್ನು ಬರೆದು ನಿರ್ದೇಶನ ಮಾಡಿದೆ. ಅದಾದಮೇಲೆ ಸಾಕ್ಷ್ಯಚಿತ್ರ ಮಾಡಿದೆ. ನಾನು ಭಾರತೀಯಮ್ಮ ಅವ್ರ ಮೇಲೆ ಒಂದು ಸಾಕ್ಷ್ಯಚಿತ್ರ ಮಾಡಿದೆ. ಆ ಕಿರುಚಿತ್ರಗಳಿಗೆ ಮತ್ತು ಭಾರತೀಯಮ್ಮ ಅವರ ಸಾಕ್ಷ್ಯಚಿತ್ರಕ್ಕೆ ನನಗೆ ಒಟ್ಟು 20 ದಾಖಲೆಗಳು ಸೃಷ್ಟಿಯಾದವು ನನ್ನ ಹೆಸರಲ್ಲಿ. ರಾಷ್ಟ್ರೀಯ ಪ್ರಶಸ್ತಿ ಬಂತು ನನಗೆ ಸಾಕ್ಷ್ಯಚಿತ್ರಕ್ಕೆ. ಅದು ಕೂಡ ಬರೆದು ನಿರ್ದೇಶನ ಮಾಡಿದ್ರು, ಎಲ್ಲ ಕೂಡ ಬರೆದು ನಿರ್ದೇಶನ ಮಾಡಿದ್ರು. ಹಾಗಾಗಿ ಬರೆಯೋದೇನಿದೆ ಅದು ಹಂತ ಹಂತವಾಗಿ ಬರಿತಾ ಇದ್ದಾರೆ. ನಂತರ ಒಂದಿಷ್ಟು ಲೇಖನಗಳು ಬರೆದು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟಗೊಂಡು, ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಾನು SR ರಾಮಕೃಷ್ಣ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಡೆಕ್ಕನ್ ಹೆರಾಲ್ಡ್ ಮೆಟ್ರೋ ಲೈಫ್ ಎಡಿಟರ್ ಅವರು, ಸಂಪಾದಕರು, ಅವರು ನನಗೆ ತುಂಬ ಬೆಂತಟ್ಟಿದ್ರು. ಯೋಗಿ ಸರ್ ಅವರು ನನಗೆ ಇತ್ತೀಚೆಗೆ ಒಂದು ಬಹುಶಃ 2 ತಿಂಗಳಾಗಿರಬಹುದೇನೋ ನನ್ನ ಒಂದು ಲೇಖನ ಬಂತು ಕನ್ನಡ ಪ್ರಭಾತ. ಹಾಗಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ವಿಜಯ ಕರ್ನಾಟಕ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಹೀಗೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ನನ್ನ ಒಂದಿಷ್ಟು ಲೇಖನಗಳು ಪ್ರಕಟಗೊಂಡವು. ಈ ಕಳೆದ 3 ವರ್ಷಗಳಿಂದ ನಾನು ಕಾದಂಬರಿ ಬರೀತಾ ಇದ್ದೆ. ನಮ್ಮ ತಾಯಿ ಹೇಳಿದ್ರು ನನಗೆ, ನನ್ನ ಮೊದಲ ಗುರು ನಮ್ಮ ತಂದೆ ತಾಯಿ, ಅವರು ನಾನೇನೇ ಬರೆದ್ರು ಕೂಡ ಮೊದಲ ಓದುಗರು ಅವರೇ, ಜೊತೆಗೆ ವಿಮರ್ಶಕರು ಅವರೇ. ನಮ್ಮ ತಾಯಿ ನನಗೆ ಹೇಳಿದ್ರು, ನೀನು ಕಾದಂಬರಿ ಒಂದು ಕಡೆ ಬರಿತಾ ಇರು, ಯಾಕಂತಾರೆ ಅವರು 3 ವರ್ಷದಿಂದ ಬರಿತಾನೆ ಇದ್ದೀನಿ. ಅದು ಸಿಕ್ಕಾಪಟ್ಟೆ ಕಾದಂಬರಿ ಬರೆಯೋರಿಗೆಲ್ಲ ಗೊತ್ತಿದೆ, ಅದು ತುಂಬ ಸಮಯ ತಗೊಳುತ್ತೆ. ಅದು ಒಂದು ಕಡೆ ಬರಿತಾ ಇರು, ಆದರೆ ನೀನು ಬರೆದಿರ್ತಕ್ಕಂಥ ಲೇಖನಗಳೇನಿದಾವೆ ಅದರ ಒಂದು ಸಂಪುಟ, ಒಂದು ಸಂಕಲನ ಬಿಡುಗಡೆ ಮಾಡು. ಅವರ ಒಂದು ಹಠದಿಂದ ಈ ಒಂದು ಸಂಕಲನ ಬಿಡುಗಡೆ ಆಯಿತು. ಆ ಎಲ್ಲ ಲೇಖನಗಳು ಏನು ಪ್ರಕಟಗೊಂಡಿದ್ವು, ಜೊತೆಗೆ ಒಂದಿಷ್ಟು ಲೇಖನಗಳನ್ನು ನಾನು ಬರೆದು ಇಟ್ಕೊಂಡಿದ್ದೆ. ಅದು ಪ್ರಕಟ ಅಂದರೆ ನಾನು ಯಾರಿಗೂ ಕಳಿಸಿರ್ಲಿಲ್ಲ. ಆ ಲೇಖನಗಳು ಎಲ್ಲ ಸೇರಿಸಿ ಒಟ್ಟು 40 ನನ್ನ ಪ್ರಬಂಧಗಳ ಒಂದು ಸಂಪುಟ ಇದೆ. ಜೋಗಿ ಸರ್ ಅವ್ರನ್ನ ಕೇಳಿದೆ, ನನಗೆ ತುಂಬ ಆತ್ಮೀಯರವರು, ತುಂಬ ನನಗೆ ಗುರು ಸಮಾನರು. ಅವರನ್ನ ಕೇಳಿದೆ, ಈ ಥರ ನಾನು ಬರೆದಿದ್ದೀನಿ ಸರ್, ಪ್ರಕಾಶಕರು ಯಾರಿಗೆ ಹೇಳಿ ನನಗೆ ಯಾಕಂದರೆ ಈ ಒಂದು ಕ್ಷೇತ್ರನೇ ಹೊಸದು, ನನಗೆ ಯಾರೂ ಗೊತ್ತಿಲ್ಲ. ಅವ್ರು ಹೇಳಿದ್ರು, ಸಾವಣ್ಣ ಇದ್ದಾರೆ ಅಂತ. 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರೇ ಪ್ರಕಟಿಸಿದ್ದಾರೆ. 100 ಪುಸ್ತಕಗಳ 100ಕ್ಕೂ ಹೆಚ್ಚು. ಅವ್ರ ಹೆಸರು ಹೇಳಿದಾಗ ಅವರು ತುಂಬ ಸಕಾರಾತ್ಮಕವಾಗಿ, ತುಂಬ ಅಂದರೆ ತುಂಬಾನೇ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಖಂಡಿತ ಮಾಡ್ತೀನಿ ಅಂತ. ಅದಕ್ಕೂ 2 ವರ್ಷ ಆಯ್ತು ನಮ್ಮ ಬಹುಶಃ. ಯಾಕಂದ್ರೆ ನಾನು ಹೇಳದ್ನಲ್ಲ, ಕಾದಂಬರಿ ಬರೀತಾ ಇದ್ದೆ ನಾನು. ಆದರೂ ನಮ್ಮ ತಾಯಿ ಹಠದಿಂದ ಇದಕ್ಕೆ ಸಮಯ ತೆಗೆದು ಇದನ್ನ ಮಾಡಿ ಅವ್ರಿಗೆ ಕಳಿಸಿದ ಮೇಲೆ ಅವರು ತುಂಬ ಅದ್ಭುತವಾಗಿ ಇದನ್ನ ಮಾಡಿದ್ದಾರೆ. ಜೊತೆಗೆ ಜೋಗಿ ಸರ್ ಅವ್ರಿಗೂ ನಾನು ನನ್ನ ಲೇಖನಗಳನ್ನು ಕಳಿಸ್ದೆ. ಅವರು ಒಂದು ಮೆಸೇಜ್ ಕಳಿಸಿದ್ರು ನನಗೆ. ಅದು ನೋಡಿ ನಿಜಕ್ಕೂ ನನ್ನ ಕಣ್ಣೀರು ಬಂತು. ಯಾಕಂತಂದ್ರೆ ಅವರಂಥ ಹಿರಿಯ ಸಾಹಿತಿಯಿಂದ ಆ ಥರದೊಂದು ಮಾತುಗಳು ಬಂದಾಗ ನಿಜಕ್ಕೂ ಮಾತುಗಳು ಬರಲಿಲ್ಲ ನನಗೆ. ಏನು ಹೇಳಿ,
ಇವತ್ತು ನನ್ನ ಮೊದಲ ಕೃತಿ ಬಿಡುಗಡೆ ಆಗಿದೆ, ಕನ್ನಡದಲ್ಲಾಗಿದೆ. ಸುಮಾರು ಜನ ನನಗೆ ಆಂಗ್ಲ ಭಾಷೆಯಲ್ಲೂ ಇದು ಬರಬೇಕು, ನಾವು ಇಂಗ್ಲೀಷಲ್ಲಿ ಓದಬೇಕು ಅನ್ನೋರು ಸುಮಾರು ಜನ ಇದ್ದಾರೆ. ಹಾಗಾಗಿ ನಾನು ಸಾವಣ್ಣ ಸರ್ ಅವ್ರನ್ನ ಕೇಳಿದೆ, ಜಮೀಲ್ ಸಾವಣ್ಣ ಸರ್ ಅವ್ರನ್ನ ಕೇಳಿದೆ. ಅವರು ಇಂಗ್ಲೀಷ್ ಯಾವತ್ತೂ ಇದುವರೆಗೂ ಮಾಡಿಲ್ವಂತ, ಜಾಸ್ತಿ ಮಾಡಿಲ್ಲ. ಈಗ ಅದರಲ್ಲಿ ನಂದು ಒಂದು ಸೇರ್ಕೊಳ್ಳುತ್ತೆ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಇಲ್ಲ ಸರ್ ನಾನು ಇಂಗ್ಲೀಷಲ್ಲೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೂ ಒಂದೆರಡು ತಿಂಗಳಲ್ಲಿ ಅದು ಕೂಡ ಬಿಡುಗಡೆ ಆಗಬಹುದು. ಅದರ ಶೀರ್ಷಿಕೆ ಬಂದ್ಬಿಟ್ಟು ಬಿಟ್ವೀನ್ ದ ಲೈನ್ಸ್ ಅಂತ. ನಾನು ಮತ್ತೊಮ್ಮೆ ಮಗದೊಮ್ಮೆ ನನ್ನನ್ನು ಹುರಿದುಂಬಿಸಿ ಬೆಂತಟ್ಟಿರೋರು ಪ್ರತಿಯೊಬ್ಬರು ಸುಮಾರು ಜನ ಇದ್ದಾರೆ. ಅವ್ರಿಗೆಲ್ರಿಗೂ ನಾನು ಮಾತುಗಳಲ್ಲಿ ನಾನು ಬರಿತೀನಿ, ಆದರೂ ಕೂಡ ಇವತ್ತು ನನಗೆ ಮಾತುಗಳು ಬರ್ತಾ ಇಲ್ಲ. ನಾನು ಒಂದು ಪುಸ್ತಕ ಬರಿತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಆದರೆ ಇವತ್ತು ಪುಸ್ತಕ ಬಂದಿದೆ. ಅದು ಎಲ್ಲ ನಮ್ಮೆಲ್ಲರ ಒಂದು ಹಾರೈಕೆಯಿಂದ, ಆಶೀರ್ವಾದದಿಂದ, ಪ್ರೋತ್ಸಾಹದಿಂದ. ಥ್ಯಾಂಕ್ ಯು ಸರ್. ಮುಂದೆ ಯುರೋಪಿ ಮದುವೆ ಆಗಿದ್ದು ಅದೆಲ್ಲ ಬೇರೆ ಪ್ರಶ್ನೆ. ಬಟ್ ಆ ಪ್ರಶ್ನೆಯನ್ನು ಒಬ್ಬ ಮೇರು ನಟ ತನ್ನನ್ನು ಕೇಳಿದಾಗ ಆದ ರೋಮಾಂಚನದ ಬಗ್ಗೆ ಒಂದು ಲೇಖನ ಇದೆ ಇದರಲ್ಲಿ. ನಮ್ಗೆ ಗೊತ್ತಿರಲ್ಲ ಅವ್ರು ಮದುವೆ ಆಗಿದ್ರು, ಹಿಂಗೆ ಲವ್ ಮ್ಯಾರೇಜ್ ಅಂದ್ಕೊಂಡಿದ್ವಿ, ಹೀಗೆಲ್ಲ ಅಂದ್ಕೊಂಡಿದ್ವಿ. ಬಟ್ ಅದು ಯಾವುದೂ ಅಲ್ಲ ಅಂತ ಈ ಪುಸ್ತಕ ಓದ್ತಾ ಗೊತ್ತಾಗುತ್ತೆ. ಇನ್ನೊಂದು ಲೇಖನ ಇದೆ, ಕನ್ನಡಿಗಳನ್ನು ಮಾರುವ ಊರಲ್ಲಿ ಅಂತ. ಅಂದರೆ ಈ ಸ್ಟಾರ್ಗಳಿಗೆ ಅಂದರೆ ನಟರಿಗೆ ಏನಿರುತ್ತೆ ಅಂದರೆ ಅವ್ರು ಎಲ್ಲಿ ಹೋದರೂ ಅವ್ರ ಮುಂದೆ ಕನ್ನಡಿ ಇರುತ್ತೆ. ಅವ್ರು ಕ್ಯಾರವನಿಗೆ ಹೋದರೆ ಅಲ್ಲಿ ಕನ್ನಡಿ ದೊಡ್ಡ ಮಿರರ್ ಇರುತ್ತೆ, ಲೈಟ್ ಹಾಕಿರ್ತಾರೆ. ಎಲ್ಲಿ ಹೋದರೂ ತಾನೇ ಕಾಣುವಂಥದ್ದು ಅವರಿಗೆ ಭಾಳ ಸಹಜವಾದದ್ದು. ಅಂದರೆ ನಟ ತನ್ನನ್ನು ನೋಡ್ಕೋತಾ ಇರಬೇಕಾಗುತ್ತೆ, ತಾನು ದಪ್ಪಾಗಿದ್ದೀನ, ತೆಳಗಿದ್ದೀನ, ಮೇಕಪ್ ಸರಿ ಇದೆಯಾ, ಚೆನ್ನಾಗಿ ಕಾಣ್ತೀನ ಸ್ಕ್ರೀನಲ್ಲಿ ಅಂತ. ಹಾಗೆ ನೋಡಿಕೊಳ್ಳುವ ಹೊತ್ತಲ್ಲಿ ಒಂದು ಅಂದರೆ ಓದಿಲ್ದಿದ್ರೆ ಬರಲ್ಲ, ಒಂದು ನಾರ್ಸಿಸಸ್ ಅಂತ ಒಂದು ತತ್ವ ಇದೆ. ಒಬ್ಬ ನಾರ್ಸಿಸಸ್ ಅಂತ ಇರ್ತಾನೆ, ಅವನು ಎಷ್ಟು ಸುಂದರನಾಗಿರ್ತಾನೆ ಅಂದರೆ ಅವನು ಕ್ರಮೇಣ ಒಂದು ನದಿಯಲ್ಲಿ ಹೋಗಿ ಅವನ ಮುಖವನ್ನು ನೋಡ್ಕೊತಾನೆ, ಒಂದು ಕೊಳದಲ್ಲಿ. ಅದನ್ನು ನೋಡ್ತಾ ಇದ್ದು ಬಿಡ್ತಾನೆ, ಎಷ್ಟು ಚೆನ್ನಾಗಿದ್ದಾನೆ ಇದು ಅಂತ. ತನ್ನ ಪ್ರತಿಬಿಂಬವನ್ನೇ ನೋಡ್ತಾ ಕಳೆದು ಹೋಗ್ತಾನೆ. ಒಬ್ಬ ನಟ ಕೂಡ ಹಾಗೆ ತನ್ನ ಪ್ರತಿಬಿಂಬವನ್ನು ನೋಡ್ತಾ ನಾರ್ಸಿಸಿಸಮ್ಗೆ ಒಳಗಾಗಿ ಕಳೆದು ಹೋಗಬಾರ್ದು ಇರುವ ಎಚ್ಚರವನ್ನು ಹೇಳ್ತಾ ಆ ಲೇಖನ ಎಂಡ್ ಆಗುತ್ತೆ. ಸೊ ಈ ಥರದ ಲೇಖನಗಳು ಅಂದರೆ ಪ್ರತಿಯೊಂದು ಲೇಖನವನ್ನು ಓದಿದಾಗಲೂ ಕೂಡ ಈ ಸಾಲುಗಳ ನಡುವೆ ಇದೆಯಲ್ಲ, ಅದು ನಮ್ಮ ಜರ್ನಲಿಸ್ಟ್ಗಳಿಗೆ ಭಾಳ ಪ್ರಸಿದ್ಧವಾದ ಸಾಲು. ಬಿಟ್ವೀನ್ ದ ಲೈನ್ಸ್ ಓದಬೇಕು ಅಂತ ನಮಗೆ ನಮ್ಮ ವಾಯನಿಕೆ ಹೇಳ್ತಾ ಇದ್ರು. ಬರ್ದಿದ್ದು ಓದಬೇಡ, ಆ ಎರಡು ಸಾಲುಗಳ ನಡುವೆ ಸತ್ಯ ಇರುತ್ತೆ ಅಂತ. ಗುಲ್ಜಾರ್ ಹೇಳ್ತಾರೆ, ಇಜಾಜ್ ಸಿನಿಮಾ ಮಾಡಿದಾಗ ನಾನು ಒಂದು ಡೈಲಾಗ್ ಬರೆದೆ, ಆ ಡೈಲಾಗ್ ಹೇಳಲಿಕ್ಕೆ ಸರಿಯಾದ ನಟನ ಹುಡುಕ್ತಾ ಇದ್ದೆ. ಏನಂದರೆ ಅವಳು ಪ್ರೇಯಸಿ, ಅವನ ಹಳೆಯ ಪ್ರೇಯಸಿ ರೈಲ್ವೆ ಸ್ಟೇಷನಲ್ಲಿ ಕೂತಿರ್ತಾಳೆ. ಇವನು ಇಳಿದು ಬಂದು ಬಾಗಿಲಲ್ಲಿ ನಿಂತ್ಕೊಂಡು ಒಳಗಡೆ ಬರ್ತಾನೆ. ಆತ ಒಳಗೆ ಬಂದ, ಅವಳನ್ನು ನೋಡಿದ. ಇಷ್ಟೇ ಬರೆದಿದ್ದು ನಾನು ಸ್ಕ್ರೀನ್ ಪ್ಲೇನಲ್ಲಿ. ಬಟ್ ಅವನು ಬಂದು ಅವಳನ್ನು ನೋಡಿದ ಅಂತ ಹೇಳುವಾಗ ಅಲ್ಲಿ ಎಷ್ಟು ಮೀನಿಂಗ್ ಇರಬೇಕಂದ್ರೆ ಅವಳನ್ನು ಹಿಂದೆ ನೋಡಿದ್ದು, ಭೇಟಿಯಾಗಿದ್ದು, ಬೇರೆ ಆಗಿದ್ದು, ಜಗಳ ಆಗಿದ್ದು ಎಲ್ಲ ಒಂದು ಎಕ್ಸ್ಪ್ರೆಷನ್ ಬರಬೇಕು. ಅಷ್ಟ ನಟ ಸಿಗದೆ ಹೋದ್ರಿ ನಸೀರುದ್ದೀನ್ ಅಂತ ಒಂದು ಪಾತ್ರ ಸಿಗದೆ ಹೋದ್ರೆ, ಒಂದು ನಟ ಸಿಗದೆ ಹೋದರೆ ಅದನ್ನು ಮಾಡೋಕ್ಕಾಗಲ್ಲ. ಸೊ ಆ್ಯಕ್ಟರ್ ಆಲ್ವೇಸ್ ಶುಡ್ ರೀಡ್ ಬಿಟ್ವೀನ್ ದ ಲೈನ್ಸ್. ಎರಡು ಸಾಲುಗಳನ್ನು ಯಾರು ಬೇಕಾದ್ರೆ ಹೇಳ್ಬಿಡ್ಬೋದು ಬರ್ದು. ಆದರೆ ಅದನ್ನು ನಟಿಸುವಾಗ ಆ ಎರಡು ಸಾಲುಗಳ ನಡುವೆ ಇರುವಂಥ ಅರ್ಥವನ್ನು ಸ್ವೀಕಾರ ಮಾಡಿ ಆ ಅರ್ಥದ ಒಳಗೆ ನುಸುಳಿಕೊಂಡು ಆತ ನಟಿಸಬೇಕಾಗತ್ತೆ. ಈ ಲೇಖನದಲ್ಲಿ, ಇಡೀ ಪುಸ್ತಕದಲ್ಲಿ ಈ ಥರದ ವಿಶಿಷ್ಟವಾದ ಅನುಭವಗಳನ್ನು ಬರೆದಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ ಏನಂದರೆ, ಇವರು ಪುಸ್ತಕ ಬಿಡುಗಡೆಗಳಿಗೆ ಬರ್ತಾಯಿದ್ರು, ಪುಸ್ತಕಗಳನ್ನು ಓದಿ ಪ್ರತಿಕ್ರಿಯೆ ನೀಡ್ತಾಯಿದ್ರು. ಇವತ್ತು ಚಿತ್ರರಂಗದಲ್ಲಿ ಬಹಳ ಅಪರೂಪವಾಗಿರುವಂಥ ಪ್ರಕ್ರಿಯೆ ಇದು. ಮೊದಲಾದರೆ ಭಾರತಿ ಮೇಡಮ್ನ ಎಷ್ಟೋ ಫೋಟೋಗಳು ನೋಡಿದ್ವಿ. ಅವರು ಶೂಟಿಂಗ್ ಹೋದಾಗ ಶೂಟಿಂಗ್ ಇಲ್ಲದ ಟೈಮಲ್ಲಿ ಪುಸ್ತಕ ಓದ್ತಾ ಕೂತಿರ್ತಿದ್ರು, ಕಾದಂಬರಿಗಳನ್ನ ಓದ್ತಾಯಿದ್ರು. ಇಂಥ ಫೋಟೋಗಳನ್ನು ನೋಡ್ತಾ ಇದ್ವಿ. ಇವತ್ತು ಅಂಥ ಫೋಟೋ ಕಾಣಲ್ಲ. ಇವತ್ತೊಂದು ಅದನ್ನು ಮೊಬೈಲ್ ರಿಪ್ಲೇಸ್ ಮಾಡಿದೆ, ರೀಲ್ಸ್ ನೋಡ್ತಾ ಇರ್ತಾರೆ, ಹೀಗೆಲ್ಲ ಇದೆ. ಬಟ್ ಆ ಓದು ಅವರನ್ನು ಹೇಗೆ ಮುಂದಕ್ಕೆ ತಗೊಂಡು ಹೋಗುತ್ತೆ, ಹೇಗೆ ಅವರ ಆ್ಯಕ್ಟಿಂಗಿಗೆ ಹೆಲ್ಪ್ ಆಗುತ್ತೆ, ಇದೆಲ್ಲ ನಾವು ರೀಡಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಅಂದರೆ ಓದುವ ನಟರನ್ನು ನೋಡಿದಾಗ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಇವತ್ತು ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಮನೆಯ ಜೊತೆ ಇರುವಂಥ ಇನ್ನೊಂದು ಋಣ ಏನಂದರೆ, ವೆಂಕಟೇಶಿಗೆ ಗೊತ್ತು. ವೆಂಕಟೇಶ್ ಅವರ ಚಿಕ್ಕಪ್ಪ ಸುಧೀಂದ್ರ ಅಂತಿದ್ರು. ನಾನು ಇಲ್ಲಿಗೆ ಬರ್ತಾಯಿದ್ದೆ, ಒಂದ್ಸಲ ವಿಷ್ಣುವರ್ಧನ್ ನಮ್ಮ ಮನೆಗೆ ಫೋನ್ ಮಾಡಿದ್ದಾರೆ. ನಾನು ಹೊರಟುಬಿಟ್ಟಿದ್ದೆ, ಆಗ ಲ್ಯಾಂಡ್ಲೈನು. ನಮ್ಮಮ್ಮ ಫೋನ್ ತಗೊಂಡಿದ್ದಾರೆ. ಅಮ್ಮ ಏನೋ ಮಾತಾಡಿದ್ದಾರೆ ಏಕವಚನದಲ್ಲಿ. ಸೊ ಅದಾಗಿ ನನಗೆ
ರಾತ್ರಿ ಮನೆಗೆ ಹೋದಾಗ ಒಂದು ಸರ್ಪ್ರೈಸ್ ಇದೆ, ಮನೆಯಲ್ಲಿ ಒಂದು ಹೂವು ಮತ್ತು ಹಣ್ಣು ಇಟ್ಟಿದ್ದಾರೆ. ಯಾರು ಅಂದರೆ ಸುಧೀಂದ್ರನಿಗೆ ಫೋನ್ ಮಾಡಿ ವಿಷ್ಣುವರ್ಧನ್ ಅವರು ನಮ್ಮ ಮನೆಗೆ ಹೋಗಿ ನಮ್ಮ ತಾಯಿಯನ್ನು ಭೇಟಿಯಾಗಿದ್ದಾರೆ. ನನ್ನ ಅಮ್ಮ ಜ್ಞಾಪಕ ಬಂದರು ಅಂತೇಳಿ ಕತ್ರಗುಪ್ಪೆಯಲ್ಲಿರೋ ನಮ್ಮ ಮನೆಗೆ ಹೋಗಿ ನಮ್ಮ ಅಮ್ಮನನ್ನು ಭೇಟಿಯಾಗಿದ್ದಾರೆ. ನಾನು ಏನು ಸರ್ ಇದು ಅಂದೆ, ಇದಕ್ಕೆ ನಿನಗೂ ಇದಕ್ಕೆ ಸಂಬಂಧ ಇಲ್ಲ, ನನಗೂ ಅಮ್ಮನಿಗೂ ಸಂಬಂಧಪಟ್ಟಿದ್ದು ಅಂಥೇಳಿ. ಅಂದರೆ ಅಂದರೆ ಎಷ್ಟು ದೊಡ್ಡ ನಟರು, ಎಷ್ಟು ವಿನಯವಂತರಾಗಿ ಮತ್ತು ಎಷ್ಟು ಒಂದು ಪ್ರೀತಿಯಿಂದ ಆಪ್ತತೆಯಿಂದ ಇರ್ತಾ ಇದ್ರು ಅಂತ ಹೇಳೋದಕ್ಕೆ ಈ ಘಟನೆಯನ್ನು ಹೇಳಿದೆ. ಸೊ ಇವತ್ತು ಇಲ್ಲಿ ಬಂದು ಈ ಪುಸ್ತಕವನ್ನು ನೀವೆಲ್ಲ ಓದಿ ಭಾಳ, ಅಂದರೆ ನಾನು ಸುಮ್ಮನೆ ಹೊಗಳ್ತಿಲ್ಲ, ನಾನು ಹೊಗಳ್ತಿದ್ದೀನಿ ಅಂತ ಅನಿಸ್ಬೋದು, ಆದರೆ ಹೊಗಳಿಕೆಗೆ ಅರ್ಹವಾದ ಕೆಲಸವನ್ನು ಅನಿರುದ್ಧ ಮಾಡಿದ್ದಾರೆ. ಭಾಳ ಸೊಗಸಾದ ಪುಸ್ತಕ. ಅದರಲ್ಲಿ ಇರುವಂಥ 35-40 ಲೇಖನಗಳು, 40 ಲೇಖನಗಳಲ್ಲಿ ಪುಟ್ಟ ಲೇಖನಗಳಿವೆ, ಭಾಳ ಸುದೀರ್ಘವಾದ ಲೇಖನ ಇದೆ. ಆಮೇಲೆ ಅವರೇ ಹೇಳಿದಾಗೆ ಹೇಗೆ ಒಂದು ಮಾತು ನಾವು ಹೇಳ್ತೀವಿ, ಹೊಸೊಬ್ಬರು ಬರೆದಾಗ ಟೀಕಿಸಬೇಕು, ಹೊಸವರು ಬರೆದಾಗ ಅದನ್ನು ವಿಮರ್ಶಾತ್ಮಕವಾಗಿ ನೋಡಬೇಕು ಅಂತ. ಬಟ್ ಅದನ್ನು ಸತ್ಯವರು ಅವತ್ತು ನೋಡಿದರೆ ನೀವು ಲೇಖಕರೇ ಆಗ್ತದೆ. ಬಟ್ ಫಸ್ಟ್ ಲೈನ್ ಬಂದಾಗ ಒಂದು ಅಪ್ರಿಸಿಯೇಷನ್, ಬರೀ ನೀನು ಅಥವಾ ನಿಮ್ಮ ನೇಮಿಚಂದ್ರ ಅವರ ಕಥೆಯನ್ನು ತಗೊಂಡು ಇವರು ಅದಕ್ಕೆ ಮಾಡಿದಂಥ ವರ್ಕ್ ಎಲ್ಲ ಅವರನ್ನು ಇವತ್ತು ಇಲ್ಲಿವರೆಗೆ ತಗೊಂಬಂದಿದೆ. ಸೊ ನಿಮಗೆ ಸಾಹಿತ್ಯ ಲೋಕಕ್ಕೆ ಏನು ಒಂದು ಅಧಿಕೃತವಾದ ಸ್ವಾಗತವನ್ನು ಹೇಳ್ತಾ, ಮತ್ತಷ್ಟು ಬರೆಯಿರಿ, ಅಭಿನಂದನೆಗಳನ್ನ ಹೇಳ್ತಾ, ನಮಗೆ ಹೊಟ್ಟೆ ಕಿಚ್ಚಾಗುವಂತೆ ಬರೆಯಿರಿ. ಸೊ ಈಗ ನಾನೊಂದು 22 ಕಾದಂಬರಿ ಬರೆದಿದ್ದೇನೆ. ನಿಮ್ಮ ಕಾದಂಬರಿ ಬಂದಾಗ ಅದು ಒಂದು ವಿಷ್ಣುವರ್ಧನ್ ಒಂದು ಮಾತು ಹೇಳ್ತಿದ್ರು, ಎಂಟ್ರಿ ಯಾವತ್ತು ಡ್ಯಾಶಿಂಗ್ ಆಗಿರಬೇಕು, ಎಕ್ಸಿಟ್ ಗ್ರೇಸ್ಫುಲ್ ಆಗಿರಬೇಕು ಅಂತ. ನಿಮಗೆಲ್ಲ ಜ್ಞಾಪಕ ಇರ್ಬೋದು. ಸೊ ಆ ಡ್ಯಾಶಿಂಗ್ ಎಂಟ್ರಿಯಲ್ಲಿ ಕಾದಂಬರಿ ಬರೀರಿ, ಅದ್ಭುತವಾಗಿ ಬರಲಿ. ವಿ ಆರ್ ಆಲ್ ರೆಡಿ ಟು ರೀಡ್ ಇಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಮೇಲೆ ಜಮೀಲ್ ಅವರಿಗೆ ಥ್ಯಾಂಕ್ಸ್. ಈ ಪುಸ್ತಕವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಮ್ಮಲ್ಲಿ ಇವತ್ತು ಪುಸ್ತಕ ಮಾಡಿದಾಗ ಕಷ್ಟಗಳು ನಮಗೆ ದತ್ತಾತ್ರಿಗೆ, ನೇಮಿಚಂದ್ರ ಅವರಿಗೆ ಗೊತ್ತು. ಒಂದು ಪುಸ್ತಕ ಮಾಡಿದಾಗ ಅದನ್ನು ಪ್ರೂಫ್ ರೀಡ್ ಎಷ್ಟು ಸಲ ಮಾಡಿದರೂ ಇದಾಗಲ್ಲ. GS ಶಿವರುದ್ರಪ್ಪ ಹೇಳ್ತಿದ್ರು, ಎಷ್ಟು ಗುಡಿಸಿದರು ದಿನವೂ ಮನೆಯನ್ನು ಏನೋ ಮತ್ತೆ ಕಸ ಇರುತ್ತೆ ಅಂತ. ಕರಡು ಪ್ರತಿಗಳನ್ನು ಯಾರು ತಿದ್ದಿದರೂ ಕುರುಡಿಗೆ ಕೊನೆ ಇಲ್ಲ ಅಂತ ಒಂದು ಸಾಲಿದೆ ಅವ್ರದ್ದು. ಹಂಗೆ ಈ ಕರಡು ಪ್ರತಿಗಳು ಎಷ್ಟು ಸಲ ತಿದ್ದಿದ್ರೂ ಹೋಗಲ್ಲ. ಬಟ್ ಇವರು ಭಾಳ ಸೊಗಸಾಗಿ ಒಂದೇ ಒಂದು ತಪ್ಪಿಲ್ಲದಂತೆ ಈ ಪುಸ್ತಕವನ್ನು ತಿದ್ದಿ ಭಾಳ ಸೊಗಸಾದ ಮುಖಪುಟ ಮಾಡಿದ್ದಾರೆ. ನಿಮಗೆ ಅಭಿನಂದನೆಗಳು. ಸೊ ಥ್ಯಾಂಕ್ ಯು. ಐ ಆಮ್ ವೇಟಿಂಗ್ ಫಾರ್ ಭಾರತಿ ವಿಷ್ಣುವರ್ಧನ್ ಅವರ ಮಾತುಗಳಿಗಾಗಿ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.